ಡಾಕ್ಟರ್, ಮೊಟ್ಟ ಮೊದಲಾಗಿ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ನೀವು ಅದ್ಭುತವಾದಂಥ ಆಯುರ್ವೇದ ವರ್ಲ್ಡ್ ಸಮಿಟ್ ಮಾಡಿದ್ದೀರಾ. ಬಟ್ ಈ ರೆಕಾರ್ಡ್ ಮಾಡಿದ್ರೆ ನೀವು ಇಂಡಿಯಾ ಬುಕ್, ಏಷ್ಯಾ ಬುಕ್, ಏನು ಉದ್ದೇಶದಿಂದ ನೀವು ಮಾಡಿದ್ದು, ಏನಕ್ಕೋಸ್ಕರ ಮಾಡುವಂಥ ಒಂದು ಪ್ರೇರಣೆ ಬಂತು? ಅಂದರೆ ಈ ರೆಕಾರ್ಡ್ಗಳ ಸಾಲಿನಲ್ಲಿ ಸೇರಿಕೊಂಡ್ರೆ ಅದಕ್ಕೇನೋ ಒಂದು ಆ ವಿಷಯಕ್ಕೊಂದು ಮಹತ್ವ ಬರ್ತದೆ. ಹಾಗೆ ವರ್ಲ್ಡ್ ಸಮಿಟ್ ನಡೀತಾ ಇನ್ನೂ ಅನೇಕ ನಡೀಲಿಕ್ಕಿದೆ. ಕೇಂದ್ರ ಸರ್ಕಾರ ಮಾಡ್ತಾ ಇರ್ತದೆ, ಅನೇಕರು ಮಾಡ್ತಾ ಇರ್ತಾರೆ. ಆದರೆ ಅದಕ್ಕೊಂದು ವಿಶಿಷ್ಟ ಸ್ಥಾನ ಬರಬೇಕು ಅಂತಾದರೆ ಇಂಥದ್ದೊಂದು ದಾಖಲೆ, ಒಂದು ದೃಢೀಕರಣ ಆದರೆ ಅದು ಶಾಶ್ವತವಾಗಿ ಅದು ಜನರ ಮನಸ್ಸಿನಲ್ಲಿ ಉಳಿಲಿಕ್ಕೆ ಅನುಕೂಲ ಆಗ್ತದೆ. ನೋಡಿ, ಆಯುರ್ವೇದ ಅನ್ನೋದು ಬ್ರ್ಯಾಂಡಿಂಗ್ ಮಾಡ್ಬೇಕಂದ್ರೆ ಈ ಥರದ್ದು ಬೇಕೇ ಬೇಕಾಗತ್ತೆ. ಸೊ ಆ ನಿಟ್ಟಿನಲ್ಲಿ ಡಾಕ್ಯುಮೆಂಟೇಷನ್ಗೋಸ್ಕರ ಇವತ್ತು ಒಳ್ಳೆಯ ಒಂದು ಕಾರ್ಯ ಮಾಡಿದ್ದಾರೆ. ಡಾಕ್ಟ್ರೆ, ಆಯುರ್ವೇದನ ನೀವು ಹೆಂಗೆ ನೋಡ್ಬೇಕಂತ ಇಷ್ಟಪಡ್ತಿದ್ದಾರೆ? ನೀವು ಫ್ಯೂಚರ್ ಹೇಗಿರಬೇಕು ಅಂತ ನೀವು ಇಷ್ಟಪಡ್ತಾ ಇದ್ದೀರಾ? ಚೆನ್ನಾಗಿರಬೇಕು ಅಂತಾದರೆ, ಸಮಾಜ ನಿಜವಾದ ರೀತಿಯಲ್ಲಿ ಸ್ವಾಸ್ಥ್ಯದಿಂದ ಇರಬೇಕು ಅಂತಾದರೆ ಆಯುರ್ವೇದ ಬೇಕು. ಸಾಮಾನ್ಯವಾಗಿ ಏನು ತಿಳ್ಕೊಂಡಿರ್ತೇವೆ ಅಂತ ಹೇಳಿದರೆ, ಈ ವೈದ್ಯ ಪದ್ಧತಿಗಳೆಲ್ಲ ಬೇರೆ ಬೇರೆ ರೋಗ ಬಂದಾಗ ಬೇಕು ಎಲ್ಲ ಈ ರೀತಿ ಆಲೋಚನೆ ಮಾಡ್ತಾ ಇರ್ತೇವೆ. ಅದಕ್ಕೆ ಈ ರೋಗಗಳಿಗೆ ಅನೇಕ ವೈದ್ಯ ಪದ್ಧತಿ ಇದೆ ಅಂತಲೂ ಆಲೋಚನೆ ಮಾಡ್ತೇವೆ. ಆದರೆ ಆಯುರ್ವೇದ ಹಾಗಲ್ಲ. ಜಗತ್ತಿನಲ್ಲಿ ಯಾವುದೇ ಕ್ಷಣದಲ್ಲಿ ನೀವು ಸರ್ವೆ ಮಾಡಿದರೆ, ಸಮೀಕ್ಷೆ ಮಾಡಿದರೆ 20-25% ಕಡಿಮೆ ಜನರು ಮಾತ್ರ ರೋಗಿಗಳಾಗಿರ್ತಾರೆ ಯಾವುದೇ ಕ್ಷಣದಲ್ಲಿ, ಈ ಮೂಮೆಂಟ್ನಲ್ಲಿ. ಹಾಗಾದ್ರೆ ಉಳಿದ ಒಂದು 75-80% ಜನರಿಗೆ ಏನು, ಅವರು ಹೆಲ್ದಿಯಾಗಿರ್ತಾರೆ. ಅವರು ಆ ಮೂಮೆಂಟಲ್ಲೂ ಹೆಲ್ದಿಯಾಗಿರ್ತಾರೆ, ಅಥವಾ ಕೆಲವರು ದೀರ್ಘಕಾಲದಿಂದಲೂ ಕಾಯಿಲೆ ಇಲ್ಲದೆ ಇರೋರು ಇರ್ತಾರೆ. ಸಾಮಾನ್ಯ 40 ವರ್ಷ ಪ್ರಾಯ ಆಗೋ ತನಕ ಕಾಯಿಲೆಗಳಿರೋದು ಭಾಳ ಕಡಿಮೆ. ಹಾಗಾದರೆ ಆ 80% ಜನರಿಗೆ ಏನಿದೆ ಅಂತ ಕೇಳಿದರೆ ಅದಕ್ಕೆ ಆಯುರ್ವೇದ ಮಾತ್ರ ಇರೋದು. ಹಾಗಾಗಿ ಫ್ಯೂಚರ್ ತುಂಬ ಚೆನ್ನಾಗಿ ಇಟ್ಕೊಳ್ಬೇಕು ಅಂತ ಆದರೆ, ಹೆಲ್ದಿ ಇರುವವರಿಗೆ, ರೋಗ ಇರುವವರಿಗೆ ಬೇರೆ ಯಾವುದೇ ವೈದ್ಯ ಪದ್ಧತಿಗಳನ್ನು ಉಪಯೋಗ ಮಾಡ್ಕೊಳ್ಬೋದು, ಆಯುರ್ವೇದವನ್ನು ಮಾಡ್ಕೊಳ್ಬೋದು. ರೋಗ ಇಲ್ಲದವರಿಗೆ ಏನು, ರೋಗ ಮುಂದೆ ಬರದಾಗ ತಡೀಲಿಕ್ಕೆ ಏನು, ಅದಕ್ಕಿರುವ ಸೊಲ್ಯೂಷನ್ ಅಂತೇಳಿ ಆಯುರ್ವೇದ ಮಾತ್ರ. ಹಾಗಾಗಿ ಫ್ಯೂಚರ್ ಆಯುರ್ವೇದ ಜೊತೆಗಿದೆ. ಆಯುರ್ವೇದವನ್ನು ಜಗತ್ತಿನಾದ್ಯಂತ ಇಂಪ್ಲಿಮೆಂಟ್ ಮಾಡಿದರೆ ಆಗ ಜನರ ಫ್ಯೂಚರ್ ತುಂಬ ಚೆನ್ನಾಗಿರ್ತದೆ. ಅದಿಲ್ಲ ಅಂತಾದರೆ ನಾವು ಎಷ್ಟೇ ವೈದ್ಯಕೀಯವಾಗಿ ಮುಂದೆ ಹೋಗಿದ್ದೇವೆ ಅಂತ ಹೇಳ್ಕೊಂಡ್ರೂ ಕೂಡ, ಮೊದಲಿಗಿಂತ 30 ವರ್ಷ ಹಿಂದೆ ಎಷ್ಟು ಮನುಷ್ಯರ ಔಷಧ ತಗೊಳ್ತಾ ಇದ್ರು, ಅದರಿಂದ ಹೆಚ್ಚು ಔಷಧವನ್ನು 10 ವರ್ಷಗಳ ಹಿಂದೆ ತಗೊಳ್ತಾ ಇದ್ರು. 10 ವರ್ಷಗಳ ಹಿಂದೆ ಎಷ್ಟು ಮೆಡಿಕಲ್ ಫೀಲ್ಡ್ ಅಂದರೆ ಬಿಸ್ನೆಸ್ ನಡೀತಾ ಇತ್ತು, ವ್ಯವಹಾರ ನಡೀತಾ ಇತ್ತು ಜಗತ್ತಿನಾದ್ಯಂತ, ಅದರಿಂದ ಹೆಚ್ಚು ವ್ಯವಹಾರ ಇವತ್ತು ನಡೀತಾ ಇದೆ. ಅಂದರೆ ಮನುಷ್ಯರು ದಿನದಿಂದ ದಿನಕ್ಕೆ ಜಾಸ್ತಿ ಔಷಧಗಳ ಮೇಲೆ ಡಿಪೆಂಡ್ ಆಗ್ತಾ ಇದ್ದಾರೆ. ಅದು ಒಳ್ಳೆಯ ಸೂಚನೆ ಅಲ್ಲ. ವೈದ್ಯಕೀಯ ಕ್ಷೇತ್ರದ ಡೆವಲಪ್ಮೆಂಟ್ ನಿಜವಾಗಿ ಏನು ಅಂತ ಹೇಳಿದರೆ, ಜನರು ಹೆಲ್ದಿ ಆಗಬೇಕು. ಎಲ್ಲ ವೈದ್ಯಕ ಪದ್ಧತಿಗಳು ಏನೇನಂತೇಳಿ ಜನರನ್ನು ಹೆಲ್ದಿ ಮಾಡೋದು. ಹಾಗಾದರೆ ಈ ಬಿಸ್ನೆಸ್ ಜಾಸ್ತಿ ಆಗ್ತಾ ಹೋಯ್ತು ಅಂತಾದರೆ ಹೆಲ್ದಿ ಹೇಗೆ ಆಯಿತು? ಬಿಸ್ನೆಸ್ ಜಾಸ್ತಿ ಆಯಿತು, ರೋಗಿಗಳು ಹೆಚ್ಚಾದರು, ಔಷಧಕ್ಕೆ ಹೆಚ್ಚು ಡಿಪೆಂಡ್ ಆದರು. ಔಷಧದಿಂದ ಹೊರಗೆ ಬಂದು ಚೆನ್ನಾಗಿರಬೇಕು ಅಂತ ಆದರೆ ಅದಕ್ಕೆ ಆಯುರ್ವೇದ ಬೇಕು. ಹಾಗಾಗಿ ಆಯುರ್ವೇದಕ್ಕೆ ಫ್ಯೂಚರ್ ತುಂಬ ಚೆನ್ನಾಗಿರೋದು ಆ ಕಾರಣಕ್ಕಾಗಿ. ಬಟ್ ಅದಂತೂ ಸತ್ಯ, ಬಡವ್ರಿಗೆ ಆಯುರ್ವೇದ ಅಂದರೆ ಬೆಸ್ಟ್ ಅಂತ ನಾವು ಕೇಳ್ಬಿಟ್ಟಿತ್ತು. ಬಟ್ ಇವತ್ತು ಆಯುರ್ವೇದ ಮೆಡಿಸಿನ್ಸ್ ತುಂಬ ಎಕ್ಸ್ಪೆನ್ಸಿವ್ ಆಗಿಬಿಟ್ಟಿದೆ, ಬಿಸ್ನೆಸ್ ಆಗಿಬಿಟ್ಟಿದೆ, ಕಮರ್ಷಿಯಲ್ ಆಗಿಬಿಟ್ಟಿದೆ. ಇದಕ್ಕೇನು ಹೇಳ್ತಾರೆ? ಅಂದರೆ ಒಂದು ತುಂಬ ದೊಡ್ಡ ಡಿಫರೆನ್ಸ್ ಇದೆ ಅಲೋಪತಿಗೆ ಮತ್ತು ಆಯುರ್ವೇದಕ್ಕೆ, ಅಥವಾ ಉಳಿದ ವೈದ್ಯ ಪದ್ಧತಿಗೆ ಮತ್ತು ಆಯುರ್ವೇದಕ್ಕೊಂದು ಮೇಜರ್ ದೊಡ್ಡ ಡಿಫರೆನ್ಸ್ ಏನು ಅಂತ ಹೇಳಿದರೆ, ಬೇರೆಲ್ಲ ವೈದ್ಯ ಪದ್ಧತಿಗಳು ಫಾರ್ಮಸಿ ಡಿಪೆಂಡೆಂಟ್. ನಿಮಗೆ ಫಾರ್ಮಸಿ ಇಲ್ಲದಿದ್ದರೆ, ಅಂದರೆ ಮೆಡಿಕಲ್ ಶಾಪ್ ಇಲ್ಲ ಅಂತಾದರೆ, ಯಾವುದೇ ಮೆಡಿಸಿನನ್ನು ಯಾರಿಗೂ ಮನೆಯಲ್ಲಿ ಕೆಮಿಕಲ್ ಮೆಡಿಸಿನನ್ನು ಪ್ಯಾರಾಸೆಟಮಾಲಿಂದ ಹಿಡಿದು ಯಾವುದೇ ಮೆಡಿಸಿನನ್ನು ಮ್ಯಾನುಫ್ಯಾಕ್ಚರ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಮನೆಯಲ್ಲಿ ಡಾಕ್ಟ್ರಿಗೂ ಆಗೋದಿಲ್ಲ ಮಾಡಲಿಕ್ಕೆ. ಅದಕ್ಕೆ ಮೆಡಿಕಲ್ ಕಂಪನಿ, ಫಾರ್ಮಾಸ್ಯೂಟಿಕಲ್ ಕಂಪನಿಯೇ ಬೇಕು. ಅದು ಫಾರ್ಮಸಿಯ ಥ್ರೂ ಜನರಿಗೆ ತಲುಪಬೇಕು. ಹಾಗಿರುವಂಥದ್ದು ವ್ಯವಸ್ಥೆ. ಅಂದರೆ ಇಡೀ ವೈದ್ಯಕೀಯ ಪದ್ಧತಿಯೇ ಫಾರ್ಮಸಿ ಡಿಪೆಂಡೆಂಟ್, ಬೇರೆಲ್ಲ ವೈದ್ಯ ಪದ್ಧತಿಗಳು. ಆಯುರ್ವೇದ ಹಾಗಲ್ಲ, ಆಯುರ್ವೇದ ನೇಚರ್ ಡಿಪೆಂಡೆಂಟ್. ಈಗ ವೈದ್ಯರಿಗೆ ಎಲ್ಲ ಇಡೀ ದೇಶದಲ್ಲಿ ಎಲ್ಲ ಹಾಸ್ಪಿಟಲ್ಗಳು, ಎಲ್ಲ ಫಾರ್ಮಸಿಗಳು, ಎಲ್ಲ ಫಾರ್ಮಾಸ್ಯೂಟಿಕಲ್ ಕಂಪನಿಗಳು ಏನೋ ಮುಷ್ಕರ ಮಾಡಿ ಯಾವುದೂ ಇಲ್ಲ ಅಂತ ಇಟ್ಕೊಳ್ಳಿ, ಒಂದು ತಿಂಗಳು ಇಲ್ಲ ಅಂತ ಇಟ್ಕೊಳ್ಳಿ, ಆದರೂ ಕೂಡ ಆಯುರ್ವೇದ ಔಷಧ ಜನರಿಗೆ ತಲುಪ್ತದೆ. ವೈದ್ಯರೇ ರೆಡಿ ಮಾಡಿಕೊಳ್ಬೋದು, ಪರಿಸರಕ್ಕೆ ಹೊರಗಡೆ ಹೋಗಿ, ಮನೆಯಿಂದ ಹೊರಗೆ ಹೋಗಿ ರೆಡಿ ಮಾಡ್ಬೋದು, ಕಿಚನ್ ಒಳಗಡೆ ಹೋಗಿ ರೆಡಿ ಮಾಡ್ಬೋದು, ಮನೆಯ ಸುತ್ತಮುತ್ತಲಿರುವ ಪ್ಲ್ಯಾಂಟ್ಗಳನ್ನು ಬಳಸ್ಕೊಂಡು ರೆಡಿ ಮಾಡ್ಬೋದು ಔಷಧ. ಬರೀ ಡಾಕ್ಟ್ರ್ ಮಾತ್ರ ಅಲ್ಲ, ಪಬ್ಲಿಕ್ ಕೂಡ ಮಾಡ್ಕೊಳ್ಬೋದು, ಜನರಿಗೆ ಕೂಡ ಮಾಡ್ಕೊಳ್ಬೋದು. ಇವತ್ತು ದೇಶದಲ್ಲಿ ಕೋಟ್ಯಂತರ ಜನರು ಮನೆಮದ್ದುಗಳನ್ನು ಡಿಪೆಂಡ್ ಆಗಿದ್ದಾರೆ. ಆ ಮನೆಮದ್ದುಗಳಿಗೆ ಖರ್ಚೇನಿಲ್ಲ, ಅದಕ್ಕೆ ಭಾಳ ಮಿನಿಮಲ್ ಎಕ್ಸ್ಪೆಂಡಿಚರ್ ಇರ್ತದೆ. ಅಲ್ಲಿ ತನಕ ಹೋಗಿ ತರಲಿಕ್ಕೆ ಏನೋ ಖರ್ಚು, ಏನೋ ಗುಡ್ಡಕ್ಕೆ ಹೋಗಿ ತರಲಿಕ್ಕೆ ಏನೋ ಸ್ವಲ್ಪ ಕೆಲಸ ಆಗ್ಬೋದು, ಅದು ಬಿಟ್ಟರೆ ಖರ್ಚು ಅಂತ ಹೇಳೋದು ಇರೋದಿಲ್ಲ ಅದಕ್ಕೆ. ಅಂದರೆ ಅಷ್ಟು ಮಿನಿಮಲ್ ಎಕ್ಸ್ಪೆಂಡಿಚರ್ ಇರೋದು. ಅದನ್ನು ಬಿಸಿ ಮಾಡಲಿಕ್ಕೆ ಸ್ವಲ್ಪ ಗ್ಯಾಸು, ಕರೆಂಟು ಸ್ವಲ್ಪ ಬೇಕಾಗ್ಬೋದು, ಇಷ್ಟೇ ಖರ್ಚು ಇರೋದು. ಅಷ್ಟು ಮಿನಿಮಲ್ ಕಾಸ್ಟಲ್ಲಿ
ಕೋಟ್ಯಂತರ ಜನರು ಕೋಟ್ಯಂತರ ರೀತಿಯ ಔಷಧವನ್ನು ಪ್ರತಿದಿನ ಮಾಡಿ ತಗೊಳ್ತಾ ಇರ್ತಾರೆ. ಈಗ ಹೊಟ್ಟೆ ನೋವು ಬಂದ ತಕ್ಷಣ ಎಲ್ಲರೂ ಡಾಕ್ಟರ್ ಹತ್ರ ಹೋಗೋದಿಲ್ಲ, ಹಾಸ್ಪಿಟ್ಲಿಗೆ ಹೋಗೋದಿಲ್ಲ, ಮನೇಲೇನೋ ಮಾಡಿ ನೋಡ್ತಾರೆ. ಕಡಿಮೆ ಆಗಿಲ್ಲ ಅಂದರೆ ನಂತರ ಹಾಸ್ಪಿಟ್ಲಿಗೆ ಹೋಗೋದು. ಈ ಫಸ್ಟ್ ಏಡ್ ಏನಿದೆ ಆಯುರ್ವೇದಿಕ್, ಅದು ಮನೆಮದ್ದುಗಳು. ಈ ಮನೆಮದ್ದುಗಳು ಫಾಸ್ಟ್ ಏಡ್ ಕೂಡ ಹೌದು. ಆದ್ದರಿಂದಾಗಿ ಜನರು ಇವತ್ತು ಹಾಸ್ಪಿಟ್ಲಿಗೆ ಹೋಗೋದು ತುಂಬ ಕಡಿಮೆ ಆಗಿರೋದು ಯಾಕೆ ಅಂತ ಹೇಳಿದ್ರೆ ಇದರಿಂದಾಗಿ, ಈ ಆಯುರ್ವೇದದ ಒಂದು ಫೇಸು. ಇನ್ನು ಈಗ ಒಬ್ಬರು ಡಾಕ್ಟ್ರು ಗೈನಕಾಲಜಿಸ್ಟ್ ನಾರ್ಮಲ್ ಡೆಲಿವರಿಯೇ ಮಾಡ್ತಾ ಇರ್ತಾರೆ. ಒಬ್ಬರು ಹತ್ರ ಕೇಳಿದರೆ 100ರಲ್ಲಿ 90 ನಾರ್ಮಲ್ ಡೆಲಿವರಿ ಮಾಡಿರ್ತಾರೆ, ಒಂದು 10 ಸಿಸೇರಿಯನ್ ಸೆಕ್ಷನ್ ಮಾಡಿರ್ತಾರೆ. ಇನ್ನೊಬ್ಬರು ಡಾಕ್ಟರ್ ಹತ್ರ ಕೇಳಿದರೆ ಅವರು 90 ನಾರ್ಮಲ್ ಡೆಲಿವರಿ ಮಾಡಿರ್ತಾರೆ, 10 ಮಾತ್ರ ಸಿಸೇರಿಯನ್ ಸೆಕ್ಷನ್ ಮಾಡಿರ್ತಾರೆ. ಅಂದರೆ ಅದರ ಕಾಸ್ಟ್ ತುಂಬ ವ್ಯತ್ಯಾಸ ಇದೆ, ಮತ್ತು ಜನರಿಗಾಗುವ ಕಷ್ಟಗಳು ವ್ಯತ್ಯಾಸ ಇದೆ ತುಂಬ. ಸಿಸೇರಿಯನ್ ಸೆಕ್ಷನ್ ಮಾಡಿ ತುಂಬ ದಿವಸ ಹಾಸ್ಪಿಟ್ಲಲ್ಲಿ ಇರಬೇಕು, ನಾರ್ಮಲ್ ಡೆಲಿವರಿ ಮರು ದಿವಸ ಎತ್ಕೊಂಡು ಮನೆಗೆ ಹೋಗ್ತಾರೆ. ಹಾಗಾಗಿ ಅದು ಡಿಪೆಂಡ್ಸ್ ಆನ್ ಡಾಕ್ಟರ್ ಆ್ಯಕ್ಚುಲಿ. ಯಾರು ಡಾಕ್ಟ್ರು ಔಷಧವನ್ನು ಕೊಡ್ತಾರೆ ಅವ್ರನ್ನ ಹೊಂದ್ಕೊಂಡು ಔಷಧ ಕಾಸ್ಟ್ಲಿಯನ್ನು ಬರಿಬೋದು, ತುಂಬ ಚೀಪ್ ಅಂದರೆ ತುಂಬ ಎಫೋರ್ಡೆಬಲ್ ಇರುವಂಥ ಔಷಧ ಬರಿಬೋದು. ಜಗತ್ತಿನಲ್ಲಿ ಎಲ್ಲ ವರ್ಗದವರಿಗೆ, ಎಲ್ಲ ಜನರಿಗೂ ತಲುಪುವಂಥ ಔಷಧಗಳನ್ನು ನೀಡುವಂಥದ್ದು ಆಯುರ್ವೇದ. ಓಕೆ ಓಕೆ. ಸೊ ಡಿಪೆಂಡ್ಸ್ ಅಬೌಟ್ ದ ಡಾಕ್ಟರ್. ಹೌದು. ಯಾಕಂದ್ರೆ ನಮಗೆ ಡಾಕ್ಟರ್ ಗೋಪಾಲ್ ಕೃಷ್ಣ ಅಂತಿದ್ರು ಈ ಗಾಂಧಿ ಬಜಾರಲ್ಲಿ, ನಂಗೆ ಅವರು ಫಿಸಿಷಿಯನ್ ಆಗಿದ್ರು. ನಾವು ಚಿಕ್ಕ ವಯಸ್ಸಿಂದ ಇಲ್ಲಿವರೆಗೂ ಆಯುರ್ವೇದಾನೆ. ಅವ್ರು ರಾಮ ಅಂತ ಕೈ ಹಿಡ್ಬಿಟ್ಟು ಕೊಡೋರು, 1 ರೂಪಾಯಿ ಅಷ್ಟೇ, ಮ್ಯಾಕ್ಸಿಮಮ್ 5 ರೂಪಾಯಿ. ಇವತ್ತು ಆ ಥರ ಡಾಕ್ಟರ್ಗಳು ಹುಡ್ಕೊಂಡು ತುಂಬ ಕಷ್ಟ ಆಗ್ಬಿಟ್ಟಿದೆ. ಸೊ ಆ ನಿಟ್ಟಿನಲ್ಲಿ ಆಯುರ್ವೇದ ಹಂಗೆ ಇದೆ, ಡಾಕ್ಟ್ರು ಚೇಂಜ್ ಆಗಿದ್ದಾರೆ ಅಂತ ತಾವು ಹೇಳ್ತಾರೆ. ಡಾಕ್ಟರ್, ಈ ಸಂದರ್ಭದಲ್ಲಿ ನಮ್ಮ ವೀಕ್ಷಕರಿಗೆ ಏನು ಸಂದೇಶ ಕೊಡ್ತಾರೆ? ಯಾಕಂದ್ರೆ ವೀಕ್ಷಕರು ಒಂದು ಡೈಲಿಮಾ ಇದೆ, ಅಲೋಪತಿ ಅಂದರೆ ಇಮಿಡಿಯೇಟ್ ಆಗಿ ನಮ್ಗೆ ರಿಸಲ್ಟ್ ಸಿಗುತ್ತೆ ಸರ್, ಟೈಮ್ ಇಲ್ಲ ಕಾಯೋದಕ್ಕೆ ಯಾರಿಗೂ. ಆಯುರ್ವೇದ ಎಲ್ರಿಗೂ ಗೊತ್ತು ಒಳ್ಳೇದು ಅಂತ, ಟೈಮ್ ಇಸ್ ವೆರಿ ಚಾಲೆಂಜಿಂಗ್. ಮೆಸೇಜ್ ಕೊಡ್ತಾರೆ ಅಂದರೆ ಸಾಮಾನ್ಯ ಜನರು 2 ಸ್ಟ್ಯಾಂಡರ್ಡ್ಸಲ್ಲಿ ಥಿಂಕ್ ಮಾಡ್ತಾರೆ, ಕಂಪೇರ್ ಮಾಡ್ತಾರೆ. ಈಗ ನನಗೆ ಆಸ್ಮಾ ಇದೆ, ಎಲೋಪತಿ ಮೆಡಿಸಿನ್ ತೊಗೊಂಡ್ರೆ ತಕ್ಷಣ ಕಂಟ್ರೋಲ್ ಆಗಿಬಿಡ್ತದೆ ಅಂತ. ಆಯುರ್ವೇದ ಮೆಡಿಸಿನ್ ತೊಗೊಂಡ್ರೆ ಕ್ಯೂರ್ ಆಗಲಿಕ್ಕೆ ತುಂಬ ಟೈಮ್ ಬೇಕು ಅಂತ. ಸೊ ಅಲ್ಲಿ ಎಲೋಪತಿ ವಿಷಯ ಬಂದಾಗ ಟೆಂಪರ್ ರಿಲೀಫ್ ಸಿಗಲಿಕ್ಕೆ ಫಾಸ್ಟಾಗಿ ಆಗ್ತದೆ ಅಂತ ಹೇಳೋದು, ಕ್ಯೂರ್ ಆಗಲಿಕ್ಕಲ್ಲ. ಆಯುರ್ವೇದನ ಹೇಳುವಾಗ ಕ್ಯೂರ್ ಆಗಲಿಕ್ಕೆ ತುಂಬ ಟೈಮ್ ಬೇಕು ಅಂತ, ಟೆಂಪರ್ ರಿಲೀಫ್ ಅಲ್ಲ. ಹಾಗೆ ಕಂಪೇರ್ ಮಾಡೋ ಸ್ಟ್ಯಾಂಡರ್ಡ್ಸೇ ಬೇರೆ ಬೇರೆ ಇರ್ತದೆ ಸಾಮಾನ್ಯವಾಗಿ. ಆದರೆ ಇವತ್ತು ಕೂಡ ಸಾವಿರಾರು ಕಾಯಿಲೆಗಳಿದೆ, ಅತ್ಯಂತ ಹೆಚ್ಚು ಕಾಯಿಲೆಗಳಿಗೆ ಕ್ಯೂರ್ ಮಾಡಲಿಕ್ಕಾಗುವಂಥದ್ದು ಆಯುರ್ವೇದದಲ್ಲಿ ಮಾತ್ರ ಇವತ್ತು ಕೂಡ. ಅದು ಒಂದು. ಎರಡನೇದು, ಆಯುರ್ವೇದ ಫಾಸ್ಟ್ ಅಲ್ಲ ಅಂತ ಜನರಲ್ಲಿ ಇರೋ ಒಪಿನಿಯನ್, ಅದು ತಪ್ಪದು. ಆಯುರ್ವೇದ ಮೆಡಿಸಿನ್ಸ್ ಕೂಡ ತುಂಬ ಫಾಸ್ಟಾಗಿ, ಈಗ ಇಚ್ಛಾಭೇದಿ ರಸ ಅಂತ ಒಂದು ಔಷಧ ಇದೆ, ಕಾನ್ಸ್ಟಿಪೇಷನ್ ಇದ್ದರೆ ತಗೊಂಡ್ರೆ ತಕ್ಷಣ ಭೇದಿ ಸ್ಟಾರ್ಟ್ ಆಗ್ತದೆ 1 ಅರ್ಧ ಗಂಟೆ ಒಳಗಡೆ. ಹಾಗೆ ಅದು ಗಂಟೆಗಟ್ಟಲೆ ಕಾಯಬೇಕಾಗೋದಿಲ್ಲ, ಫಾಸ್ಟ್ ಆ್ಯಕ್ಷನ್ ಇರುತ್ತದೆ. ಎಮರ್ಜೆನ್ಸಿ ಮೆಡಿಸಿನ್ನಲ್ಲಿ ಮಾಡರ್ನ್ ಮೆಡಿಸಿನ್ ಇವತ್ತು ಸ್ವಲ್ಪ ಮುಂದೆ ಇದೆ ಆಯುರ್ವೇದಕ್ಕಿಂತ. ಆಯುರ್ವೇದ ಸ್ವಲ್ಪ ಬೇರೆ ಬೇರೆ ಕಾರಣಗಳಿಂದ ಸ್ವಲ್ಪ ಹಿಂದೆ ಇದೆ. ಆಯುರ್ವೇದದಲ್ಲಿ ಕೂಡ ಎಮರ್ಜೆನ್ಸಿ ಮೆಡಿಸಿನ್ಗಳು ಇದೆ, ಆದರೆ ಅಲೋಪತಿ ಅಷ್ಟು ಇಲ್ಲ. ಅಥವಾ ಎಲ್ಲಿ ಸರ್ಜರಿ ನಿಜವಾಗಿ ಆಗಲೇಬೇಕು, ಸರ್ಜರಿ ಎಲ್ಲೆಲ್ಲಿ ಹೇಳಿದರೆ ಅಲ್ಲೇ ಅಲ್ಲ, ಸರ್ಜರಿ ಹೇಳಿದಲ್ಲಿ ಔಷಧದಲ್ಲಿ ಅನೇಕ ಕಾಯಿಲೆ ಗುಣ ಮಾಡಲಿಕ್ಕೆ ಆಗ್ತದೆ. ಆಯುರ್ವೇದದಲ್ಲೂ ಸರ್ಜರಿ ಇದೆ. ಸರ್ಜರಿ ತುಂಬ ಉತ್ತುಂಗದಲ್ಲಿತ್ತು ಹಿಂದೆ, ಸುಶ್ರುತ ಕಾಲದಲ್ಲೆಲ್ಲ ತುಂಬ ಉತ್ತುಂಗದಲ್ಲಿತ್ತು. ಆನಂತರ ಈಗ ಬರ್ತಾ ಈಗ ಸರ್ಜರಿ ವಿಂಗ್ ಆಯುರ್ವೇದದ್ದು ಡಿಕ್ಲೈನ್ ಆಗಿದೆ. ಬುದ್ಧಿಸಮ್ ಪೀರಿಯಡ್ನಲ್ಲಿ ತುಂಬ ಡೌನ್ ಆಗಿರುವಂಥದ್ದು. ಈಗ ಅಷ್ಟೊಂದು ಬಳಕೆ ತುಂಬ ಕಡಿಮೆ ಇದೆ. ಹಾಗಾಗಿ ಎಲ್ಲಿ ಸರ್ಜರಿ ನಿಜವಾಗಿ ಆಗಬೇಕು ಅಲ್ಲಿ ಮಾಡರ್ನ್ ಮೆಡಿಸಿನ್ ಚಾಯ್ಸ್, ಎಲ್ಲಿ ಎಮರ್ಜೆನ್ಸಿ ಕಂಡೀಷನ್ ಇದೆ ಅಲ್ಲಿ ಮಾಡರ್ನ್ ಮೆಡಿಸಿನ್ ಚಾಯ್ಸ್. ಆದರೆ ಉಳಿದೆಲ್ಲರಿಗೂ ಕೂಡ ಆಯುರ್ವೇದವೇ ಚಾಯ್ಸ್. ಅದು ಹೇಗೆಂದರೆ ಆ್ಯಂಬುಲೆನ್ಸ್ ಮತ್ತು ಕಾರ್ ಇದ್ದ ಹಾಗೆ. ಮಾಡರ್ನ್ ಮೆಡಿಸಿನನ್ನು ಆ್ಯಂಬುಲೆನ್ಸಿನಾಗಿ ಉಪಯೋಗ ಮಾಡ್ಕೊಳ್ಬೇಕು. ಎಮರ್ಜೆನ್ಸಿ ಇದ್ದಾಗ ಆ್ಯಂಬುಲೆನ್ಸ್, ರೆಗ್ಯುಲರ್ ನೀವು ಓಡಾಡಲಿಕ್ಕೆ ಆ್ಯಂಬುಲೆನ್ಸಲ್ಲಿ ಓಡಾಡೋದಲ್ಲ, ಕಾರಲ್ಲಿ ಓಡಾಡೋದು. ಆಯುರ್ವೇದ ಕಾರ್ ಇದ್ದ ಹಾಗೆ. ಹಾಗಾಗಿ ಜನರು ರೆಗ್ಯುಲರ್ ಓಡಾಟಕ್ಕೆ, ಮತ್ತು ಈಗ ಒಂದು ಹಾಸ್ಪಿಟ್ಲಿಗೆ ಹೋಗಬೇಕಿದ್ರೂ ಕಾರಲ್ಲಿ ಹೋಗ್ಲಿಕ್ಕೆ ಆಗ್ತದೆ. ಎಮರ್ಜೆನ್ಸಿ ಕಂಡೀಷನ್, ಸರ್ಜಿಕಲ್ ಕಂಡೀಷನ್, ಅಂಥ ಕಂಡೀಷನಲ್ಲಿ ಆ್ಯಂಬುಲೆನ್ಸೇ ಬೇಕಲ್ವ, ಅದಕ್ಕೆ ಅಲೋಪತಿ. ಎಲ್ಲಿ ಕಾರ್ನಲ್ಲಿ ಓಡಾಡ್ಬೋದು ಅದಕ್ಕೆ ಕಾರು, ಅದು ಆಯುರ್ವೇದ, ಅದು ಬೆಸ್ಟ್. ಎಷ್ಟು ಅದ್ಭುತವಾಗಿ ಹೇಳಿದ್ರು ಅಂದರೆ, ಆಯುರ್ವೇದ ಎವರ್ಗ್ರೀನು, ಬಟ್ ಎಮರ್ಜೆನ್ಸಿಲಿ ಅಲೋಪತಿ ಬೇಕೇ ಬೇಕು. ಸೊ ಬ್ರದರ್ ಸಿಸ್ಟರ್ಸ್ ಇದ್ರೆ ಆಯುಷನೂ ಬೇಕು, ಅಲೋಪತಿನೂ ಬೇಕು. ಅದಕ್ಕೋಸ್ಕರ ಎಲ್ಲರೂ ಒಟ್ಟಿಗಿದ್ರೆ ಮಾತ್ರ ಇದು ಸಾಧ್ಯ. ಇಂಟಿಗ್ರೇಷನ್ ಎಮರ್ಜೆನ್ಸಿ ಟೈಮಲ್ಲಿ ಇಟ್ಸ್ ಮಸ್ಟ್ ಆ್ಯಂಡ್ ಶುಡ್ ಬೇಕಾಗುತ್ತೆ. ಆದರೆ ಇವತ್ತೇನಾಗಿದೆ ಅಂದರೆ ಈ ತಾರತಮ್ಯ ಇದೆ, ಪಾಲಿಸಿ ಮ್ಯಾಟ್ರಲ್ಲಿ ಇರ್ಬೋದು, ಎಲ್ಲ ಇರ್ಬೋದು. ಇದ್ರ ಬಗ್ಗೆ ಏನು ಹೇಳ್ತಾರೆ? ಇದು ಯಾಕೋ ಶುರು ಹೋಗ್ತಿಲ್ಲ. ಯಾಕಂದರೆ ಎಮರ್ಜೆನ್ಸಿ, ನೀವರ ಸಿಟಿಲಿದ್ದೀರಾ, ಹಳ್ಳಿಲಿ ಇರೋ ಕಡೆ ಏನಾಗುತ್ತೆ, ಅವ್ನು ಹೋಗ್ತಾವ್ನು ಸಾಯ್ತಾವನ್ನೇ, ರೂಲ್ಸ್ ಪ್ರಕಾರ ಕೊಡೋಂಗಿಲ್ಲ ಆಯುರ್ವೇದ ಡಾಕ್ಟ್ರು ಎಮರ್ಜೆನ್ಸಿಗೆ. ಇದ್ರ ಬಗ್ಗೆ ತಾವೇನು ಹೇಳ್ತೀರಾ? ಅಂಥ ಸಿಚುವೇಶನ್ ಕಡಿಮೆ ಇರ್ತದೆ. ಈ ಆಯುರ್ವೇದವನ್ನೇ ಬಳಕೆ ಮಾಡ್ಕೊಳ್ತಾ ಇದ್ದರೆ ಹಾಗಿರೋ ಎಮರ್ಜೆನ್ಸಿ ಬರೋ ಒಂದು ಸಿಚುವೇಶನ್ ಬರೋದು ಕಡಿಮೆ ಇರ್ತದೆ. ಅದು ಒಂದು. ಈಗ ಆಯುರ್ವೇದಕ್ಕೆ ಯಾವುದೋ ಆಸ್ತಮಕ್ಕೆ ಮೆಡಿಸಿನ್ ತಗೊಳ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ, ಅವರು ಹಾಸ್ಪಿಟ್ಲಿಗೆ ಕಂಟಿನ್ಯೂಸ್ ಮೆಡಿಸಿನ್ ಮಾಡ್ತಾ ಕ್ಯೂರ್ ಆಗ್ತಾ ಹೋಗ್ತಾ ಇರ್ತದೆ, ಅಡ್ಮಿಟ್ ಆಗುವ ಪರಿಸ್ಥಿತಿಯೇ ಬರೋದಿಲ್ಲ. ಅದು ಇಂಗ್ಲೀಷ್ ಮೆಡಿಸಿನ್ ತಗೊಳ್ಳುವಾಗ ವರ್ಷಕ್ಕೆ 1 ಬಾರಿ ಅಡ್ಮಿಟ್ ಆಗ್ತಾ ಇರ್ತಾರೆ ಹಾಸ್ಪಿಟ್ಲಿಗೆ. ಹಾಗಾಗಿ ಅದರಲ್ಲಿ ವ್ಯತ್ಯಾಸ ಇದೆ. ಆದರೆ ಇವನು ರೂರಲ್ ಏರಿಯಾಗಳಲ್ಲಿ ಕೂಡ ನಾನಾಗಲೇ ಹೇಳಿದೆ ಅಲ್ವಾ,
ನೇಚರ್ ಡಿಪೆಂಡೆಂಟ್ ಅಂತ ಆಯುರ್ವೇದ. ಹಾಗೆ ಆಯುರ್ವೇದನ ಬಳಸ್ಕೊಂಡು ಹಿಂದೆಲ್ಲ ಜನರು ಚೆನ್ನಾಗಿದ್ದರು, ಹೌದು. ಈಗಲೂ ಚೆನ್ನಾಗಿರ್ಲಿಕ್ಕೆ ಆಗ್ತದೆ. ಜನರು ಸ್ವಲ್ಪ ಮನಸ್ಸು ಮಾಡಬೇಕು. ಆಮೇಲೆ ಸರ್ಕಾರಗಳು ಏನು ಮಾಡಬೇಕು ಅಂತೇಳಿ ಈಗ ಫಂಡ್ ಎಲೊಕೇಶನಲ್ಲಿ ಬರೀ 2% ಮಾತ್ರ ಆಯುಷ್ ಡಿಪಾರ್ಟ್ಮೆಂಟ್ಸಿಗೆ ಬರೋದು. 6 ಸಿಸ್ಟಮ್ಗಳು ಸೇರಿ ಆಯುರ್ವೇದ, ಯೋಗ, ನ್ಯಾಚುರೋಪತಿ, ಯುನಾನಿ, ಸಿದ್ಧ ಮತ್ತು ಹೋಮಿಯೋಪತಿ ಇದೆಲ್ಲ ಸೇರಿ ಬರೀ 2.5% ಅಷ್ಟೇ ಬರೋದು. ಕೇಂದ್ರ ಸರ್ಕಾರ ಇರಲಿ, ರಾಜ್ಯ ಸರ್ಕಾರದಿರಲಿ. 92.5% ಹೆಲ್ತ್ ಬಜೆಟು ಮಾಡರ್ನ್ ಮೆಡಿಸಿನ್ ಮಾತ್ರ ಹೋಗ್ತಾ ಇದೆ. ಅದಕ್ಕಿಂತಲೂ ವಿಷಾದನೀಯ ಸಂಗತಿ ಏನು ಅಂತ ಹೇಳಿದರೆ, ಏಡ್ಸ್ ಅವೇರ್ನೆಸ್ಸಿಗೆ 3% ಇದೆ ಬಜೆಟಲ್ಲಿ. ಏಡ್ಸಿನ ಜಾಗೃತಿ, ಏಡ್ಸ್ ಚಿಕಿತ್ಸೆಗಲ್ಲ, ಏಡ್ಸಿನ ಜಾಗೃತಿಗೆ ಅಷ್ಟಿದೆ. ಹಾಗಾದರೆ ಈ 6 ಸಿಸ್ಟಮ್ಗೆ ಒಟ್ಟು ಸೇರಿ 2-3% ಕೊಟ್ಟರೆ ಆ ಸಿಸ್ಟಮ್ಗಳು ಹೇಗೆ ಉಳಿತದೆ? ಅದರದ್ದು ಒಂದೇ ಕಾರಣದಿಂದ ಉಳ್ಕೊಂಡಿರೋದು ಏನಂತ ಹೇಳಿದರೆ, ಜನರಿಗೆ ಗೊತ್ತಿದೆ ಆಯುರ್ವೇದ ಬೇಕು ಮತ್ತು ಆಯುರ್ವೇದ ನಮ್ಮ ಜೊತೆ ಇರಬೇಕು ಅಂತ. ಅದರಿಂದಾಗ ಅದು ಉಳ್ಕೊಂಡಿದೆ. ಸರ್ಕಾರ ಮತ್ತು ಜನರು ದೊಡ್ಡ ಮನಸ್ಸು ಮಾಡಿ ಆಯುರ್ವೇದ ಜೊತೆಗೇ ಇದ್ದರೆ ಆವಾಗ ಫ್ಯೂಚರಲ್ಲಿ ಇನ್ನೂ ಹೆಚ್ಚು ಬೆಳವಣಿಗೆ ಕಾಣಲಿಕ್ಕೆ ಸಾಧ್ಯ ಇದೆ. ಸೊ ಇದ್ರ ಪರ ನೀವು ಹೇಳೋದು ನೋಡಿದ್ರೆ ನಮ್ಮ ದೇಶದಲ್ಲೇ ನಮ್ಮ ಸಿಸ್ಟಮ್ಗೆ ಬೆಲೆ ಇಲ್ಲ ಅಂದಂಗೆ ಆಯಿತು. ಚೈನಾದಲ್ಲಿ ಹೀಗಿಲ್ಲ. ಭಾರತದಿಂದಲೇ ಹ್ಯೂಯನ್ ಸಾಂಗ್ ಬೇರೆ ಬೇರೆ ಇವರ ಥ್ರೂ ಈ ಭಾರತೀಯ ನಾಲೆಜ್ ಏನಿದೆ ಅದು ಚೈನಾಕ್ಕೆ ಹೋಯ್ತು ಅಂತ ಹೇಳೋದು ಇತಿಹಾಸದಲ್ಲಿದೆ. ಅಲ್ಲಿ ಚೈನೀಸ್ ವೈದ್ಯ ಪದ್ಧತಿ ಡೆವಲಪ್ ಆಯಿತು, ಟ್ರೆಡಿಷನಲ್ ಮೆಡಿಸಿನ್. ಇವತ್ತು ಆಯುರ್ವೇದಕ್ಕಿಂತ ಹೆಚ್ಚು ಜಗತ್ತಿನಾದ್ಯಂತ ಬೆಳವಣಿಗೆ ಕಂಡಿರುವಂಥದ್ದು ಚೈನೀಸ್ ಮೆಡಿಸಿನ್, ಹರ್ಬಲ್ ಮೆಡಿಸಿನ್. ಅಲ್ಲಿ ಒಬ್ಬರು ಎಲೋಪತಿ ಡಾಕ್ಟ್ರು ಒಂದು ಆದರೂ ಚೈನೀಸ್ ಮೆಡಿಸಿನನ್ನು ಅವ್ರ ಪ್ರಿಸ್ಕ್ರಿಪ್ಷನ್ ಸೇರಿಸಿಲ್ಲ ಅಂತ ಹೇಳಿದರೆ ಅದು ಶೇಮ್ ಅಂತ ಡಾಕ್ಟ್ರು ಮತ್ತು ಜನರು ಎಲ್ಲರೂ ತಿಳ್ಕೊಳ್ತಾರೆ. ಹಾಗೆ ಡಾಕ್ಟರ್ಸೇ ಬರೀತಾರೆ, ಎಲ್ಲ ಪ್ರೈಮರಿ ಹೆಲ್ತ್ ಸೆಂಟರ್ಗಳಲ್ಲಿ ಚೈನೀಸ್ ಮೆಡಿಸಿನ್ ಅವೈಲೇಬಲ್ ಇದೆ. ಜಗತ್ತಿನಾದ್ಯಂತ ಪ್ರಮೋಟ್ ಮಾಡ್ತಾ ಇದ್ದಾರೆ, ಅವರು ಗೌರ್ಮೆಂಟ್ ಪ್ರಮೋಟ್ ಮಾಡ್ತಾ ಇದೆ. ಅದನ್ನೇ ನಮ್ಮದೇ ಒರಿಜಿನಲ್ ಅದನ್ನು ಇಟ್ಕೊಂಡು, ಒಂದು ವೈದ್ಯ ಪದ್ಧತಿಯನ್ನು ಇಟ್ಕೊಂಡು ಅದನ್ನು ತುಂಬ ಮುಂದೆ ತರಲಿಲ್ಲ ಅಂತಂದರೆ, ನಾವೇ ಅದನ್ನು ಎಕ್ಸ್ಪ್ಲೋರ್ ಮಾಡಲಿಲ್ಲ ಅಂತ ಆದರೆ ನಮಗೆ ಕಷ್ಟ. ನಾವು ಬೇರೆಯವ್ರನ್ನೂ ಡಿಪೆಂಡ್ ಆಗ್ತಾ ಹೋಗಬೇಕಾಗ್ತದೆ. ಅದ್ರ ಬದಲು ಭಾರತವನ್ನೇ ಡಿಪೆಂಡ್ ಆಗಿ ಚೆನ್ನಾಗಿರ್ಬೇಕು, ಹೆಲ್ದಿ ಆಗಿರಬೇಕು ಅಂತಾದರೆ ಆಯುರ್ವೇದ ಬೇಕು. ಈಗ ನಾವು ನಮ್ಮ ಆಯುಷ್ ಟಿವಿಯಲ್ಲಿ ವಿಕಾಸ ದರ್ಪಣ ಅಂತ ಮಾಡ್ತಾಯಿದ್ದೀವಿ. ನಮ್ಮ ಸಿಸ್ಟಮ್ನ ಎಂಟೈರ್ ವರ್ಲ್ಡ್ನ ರೂಲ್ ಮಾಡಿದೆ, ನಾವು ಬೇರೆಯವ್ರನ್ನ ನಾವು ಇಲ್ಲಿ ಇನ್ವೈಟ್ ಮಾಡ್ತಾಯಿದ್ವಿ. ಇದು ದುರಂತ. ಇದನ್ನು ಚೇಂಜ್ ಆಗಲೇಬೇಕು. ಇದನ್ನು ಚೇಂಜ್ ಮಾಡಬೇಕಾಗಿರೋದು ಡಾಕ್ಟ್ರುಗಳಲ್ಲ, ನಾವು ವಿ ದ ಪೀಪಲ್. ನಾವು ಇಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿದ್ರೆ ಪಾಲಿಸಿನೂ ಚೇಂಜ್ ಮಾಡಬೇಕಾದ್ರೆ ನಮಗೋಸ್ಕರ ಇರೋದು ಸರ್ಕಾರ ಹೊರತು ಸರ್ಕಾರಗೋಸ್ಕರ ನಾವಿಲ್ಲ ಇಲ್ಲಿ. ಸೊ ಈ ನಿಟ್ಟಿನಲ್ಲಿ ನಾವು ಜನರ ಮುಖೇನ ಒಂದು ಹೋರಾಟ ಯಾಕೆ ಮಾಡಬಾರ್ದು ಈ ವಿಚಾರವಾಗಿ? ಯಾಕೆ ಅಂದರೆ ಎಲ್ಲಿವರೆಗೂ ಹೋರಾಟ ಆಗಲ್ಲ ಪಾಲಿಸಿಗಳು ಚೇಂಜ್ ಆಗಲ್ಲ. ಇದಕ್ಕೇನು ಹೇಳ್ತೀರಾ? ಎರಡೇ ಇರೋದು. ದೇಶದ ರಾಜಕಾರಣದಲ್ಲಿರೋರಿಗೆಲ್ರಿಗೂ ಸತ್ಯದ ಅರಿವಿದೆ. ಅಂತ ಹೇಳಿದ್ರೆ ಆಯುರ್ವೇದ ತುಂಬ ಚೆನ್ನಾಗಿರುವಂಥ ವೈದ್ಯ ಪದ್ಧತಿ ಮತ್ತು ಹೈ ಲೆವೆಲ್ನವರು ತುಂಬ ಜನ ಆಯುರ್ವೇದವನ್ನೇ ಡಿಪೆಂಡ್ ಆಗುವಂಥದ್ದು ಇವತ್ತು ಕೂಡ. ಅದು ಬೇರೆ ಬೇರೆ ಕಾರಣಗಳಿಂದ, ಒಂದು ಸೈಡ್ ಎಫೆಕ್ಟ್ ಕಡಿಮೆ ಮತ್ತು ಇಫೆಕ್ಟಿವ್ನೆಸ್ ಜಾಸ್ತಿ, ಕ್ಯೂರ್ ಮಾಡಲಿಕ್ಕೆ ಸಾಧ್ಯ ಇರುವಂಥದ್ದು ಈ ವೈದ್ಯ ಪದ್ಧತಿಯಲ್ಲಿ ಎಷ್ಟೋ ವರ್ಷಗಳಿಂದ ಬಂದಿರುವಂಥದ್ದು. ಈಗ ಅನೇಕ ಕಾರಣಗಳಿಂದ ಜನರು ಆಯುರ್ವೇದವನ್ನು ಡಿಪೆಂಡ್ ಆಗ್ತಾ ಇದ್ದಾರೆ. ಹೈ ಪ್ರೊಫೈಲ್ನ ಜನರು ತುಂಬ ಜನ ಡಿಪೆಂಡ್ ಆಗ್ತಾ ಇದ್ದಾರೆ. ಹಾಗಿದ್ದರೆ ಎರಡೇ ದಾರಿ ಇರೋದು. ಒಂದು, ಗೌರ್ಮೆಂಟ್ನವರೇ ಜಾಸ್ತಿ ಫಂಡ್ ಅಲೋಕೇಟ್ ಮಾಡಿ ಅದು ಎಲ್ಲ ಕಡೆ ತಲುಪುವಾಗ ಮಾಡಬೇಕು. ಅಥವಾ ಜನರು ಹೆಚ್ಚು ಜನ ಅದನ್ನು ರಿಸೀವ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ, ನಮಗೆ ಮೆಡಿಸಿನ್ ಬೇಕು ಅಂತ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದರೆ ನ್ಯಾಚುರಲಾಗಿ ಗೌರ್ಮೆಂಟ್ ಕೂಡ ಮಾಡಲೇಬೇಕಾಗ್ತದೆ. ಹಾಗಾಗಿ ಇದರಲ್ಲಿ ಇಬ್ಬರ ರೋಲ್ ಕೂಡ ಇದೆ. ಒಂದು ಜನರಿಂದ ಆಗಬೇಕದು, ಅಥವಾ ಸರ್ಕಾರದ ಸೈಡಿಂದ ಆಗಬೇಕು. ಸರ್ಕಾರ ಸೈಡಿಂದ ಯಾವಾಗ ಆಗ್ತದೋ ಬಿಡ್ತದೋ ಜನರಿಗೆಲ್ಲ ಗೊತ್ತಿರೋದ್ರಿಂದ. ನೋಡಿ, ವಾಸ್ತವ ಏನು ಅಂತ ಹೇಳಿದರೆ, ಸುಮಾರು ಒಂದು 60-70% ಜನರಿಗೆ ಆಯುರ್ವೇದ ಮೇಲೆ ತುಂಬ ಫೇತ್ ಇದೆ. ಆಯುರ್ವೇದ ನಂಬ್ತಾರೆ, ಆದರೆ ಅವರು ಆಯುರ್ವೇದ ಡಾಕ್ಟರ್ಸನ್ನು ನಂಬೋದಿಲ್ಲ. ಅವರು ಆಯುರ್ವೇದ ಔಷಧವನ್ನು, ಹಿಂದಿನ ಹಳೆಯ ಔಷಧವನ್ನು ನಂಬ್ತಾರೆ, ಈಗ ಮಾಡೋದು ಸರಿ ಇಲ್ಲ ಅಂತ ತಿಳ್ಕೊಂಡಿರ್ತಾರೆ. ಆಮೇಲೆ ಆಯುರ್ವೇದದಲ್ಲಿ ಕೆಲವೇ ಡಿಸೀಸಿಗೆ ಅಷ್ಟೇ ಔಷಧ ಇದೆ ಅಂತ ಕೆಲವರ ನಾಲೆಜ್ ಇದೆ. ಇದು ಮೂರು ಕೂಡ ತಪ್ಪು ಕಲ್ಪನೆ. ಜನರಿಗೆ ಆಯುರ್ವೇದವನ್ನು ಕೇವಲ ಬೇರೆ ಬೇರೆ ವಿಷಯಕ್ಕೆ ನಂಬ್ಕೊಂಡಿದ್ರೆ ಸಾಲದು, ಆಯುರ್ವೇದ ಜೊತೆಗಿರಬೇಕು. ಪೀಪಲ್ ಆರ್ ಫಾರ್ ಆಯುರ್ವೇದ ಬಟ್ ಪೀಪಲ್ ಆರ್ ನಾಟ್ ವಿತ್ ಆಯುರ್ವೇದ ಅಂತ. ಅಂದರೆ ಔಷಧಕ್ಕೆ ಬಂದಾಗ ಅವರೇನೋ ಎಲೋಪತಿ ತಗೊಳ್ತಾ ಇರ್ತಾರೆ. ಆಯುರ್ವೇದ ಬಗ್ಗೆ ಪೂರ್ತಿ ನಂಬಿಕೆ ಇರ್ತದೆ. ಹೇಳ್ತಾರೆ, ನನ್ನ ಅಜ್ಜ ತಗೊಳ್ತಾ ಇದ್ರು, ನನ್ನ ತಾಯಿ ಕೊಡ್ತಾಯಿದ್ರು, ಮನೆ ಔಷಧ ಕೊಡ್ತಾಯಿದ್ರು, ಆಮೇಲೆ ನಮ್ಮ ಅಜ್ಜಿ ಎಲ್ರಿಗೂ ಫೋಕ್ ಮೆಡಿಸಿನ್ ಎಲ್ಲ ಕೊಡ್ತಾಯಿದ್ರು, ನಮ್ಮ ಮಿಸ್ಸಸ್ ಎಲ್ಲ ಯೂಟ್ಯೂಬೆಲ್ಲ ನೋಡ್ಕೊಂಡು ಆಯುರ್ವೇದವನ್ನೇ ಫಾಲೋ ಮಾಡ್ತೇವೆ ಮನೆಯಲ್ಲಿ, ಹೀಗೆಲ್ಲ ಹೇಳ್ತಾರೆ. ನನಗೊಂದು ಥೈರಾಯ್ಡ್ ಸ್ವಲ್ಪ ಇದೆ, ನಾನು ಥೈರಾಯ್ಡ್ ಒಂದು ಚಿಕ್ಕ ಟ್ಯಾಬ್ಲೆಟ್ ತೊಗೊಳ್ತೇನೆ ಅಂತ ಹೇಳಿಬಿಡ್ತಾರೆ. ಅಂದರೆ ಔಷಧ ವಿಷಯಕ್ಕೆ ಬಂದಾಗ ಕೆಮಿಕಲ್ ಮೆಡಿಸಿನನ್ನು, ಸಿಂಥೆಟಿಕ್ ಮೆಡಿಸಿನನ್ನು ಡಿಪೆಂಡ್ ಆಗ್ತಾರೆ. ಹಾಗಾಗಿ ಪೀಪಲ್ ಆರ್ ಫಾರ್ ಆಯುರ್ವೇದ ಬಟ್ ಪೀಪಲ್ ಆರ್ ನಾಟ್ ವಿತ್ ಆಯುರ್ವೇದ. ಆ ವಿದ್ ಆಯುರ್ವೇದ ಇರುವಂಥದ್ದು ಸಂಖ್ಯೆ ಜಾಸ್ತಿ ಆಗಬೇಕು. ಆ ವಿದ್ ಆಯುರ್ವೇದ ಇಲ್ಲದಿರಲಿಕ್ಕೆ ಕಾರಣ ಈ ಬೇರೆ ಬೇರೆ ಅಪನಂಬಿಕೆಗಳು, ಇದೆಲ್ಲ ಕಾರಣ. ಹಾಗಾಗಿ ಆಯುರ್ವೇದ ಡಾಕ್ಟರ್ಸು ಬರೀ ಆಯುರ್ವೇದ ಪ್ರಾಕ್ಟೀಸ್ ಮಾಡಬೇಕು, ಬರೀ ಪ್ಯೂರ್ ಆಯುರ್ವೇದವನ್ನು ಪ್ರಾಕ್ಟೀಸ್ ಮಾಡಬೇಕು. ಎರಡನೇದು, ಜನರು ಕೂಡ ಅದು ಎಲ್ಲದಕ್ಕೂ, ಎಲ್ಲ ಕಾಯಿಲೆಗಳು ಆಯುರ್ವೇದ ಇದೆ ಅಂತ ಹೇಳೋದನ್ನು ತಿಳ್ಕೊಳ್ಬೇಕು. ಮೂರನೇದು,
ಈಗ ಒಂದು ವೇಳೆ ಎಲೋಪತಿ ಔಷಧ ತಗೊಳ್ಳುವಾಗ ಜೊತೆಯಲ್ಲಿ ಆಯುರ್ವೇದ ತಗೊಳ್ಬೋದಾ ತಗೊಳ್ಬಾರ್ದು ಅಂತ ಸಂಶಯ ಇರ್ತದೆ. ಅದು ತಪ್ಪು ಕಲ್ಪನೆ. ಜೊತೆಯಲ್ಲಿ ತಗೊಂಡ್ರೆ ಏನಾಗೋದಿಲ್ಲ. ಯಾಕಂತ ಹೇಳಿದ್ರೆ ಈ ಆಯುರ್ವೇದ ಔಷಧ ಅಂತ ಹೇಳಿದ್ರೆ ಫುಡ್ಡಿನ ಹಾಗೆ ಸ್ಟ್ರಾಂಗ್ ಫುಡ್ಡಿನ ಫಾರ್ಮಲ್ಲಿ ಇರೋದು. ಈಗ ಇಂಗ್ಲೀಷ್ ಮೆಡಿಸಿನ್ ತಗೊಳ್ಳುವಾಗ ಅದ್ರ ಜೊತೆ ಫುಡ್ ತಗೊಳ್ತಾರೆ ಎಲ್ಲರೂ. ಹಾಗೆ ಇದು ಆಯುರ್ವೇದ ಮೆಡಿಸಿನ್ ಅಂದರೆ ಫುಡ್ನ ಸ್ಟ್ರಾಂಗ್ ಫಾರ್ಮ್ ಅದು. ಹಾಗಾಗಿ ಅದು ಜೊತೆಯಲ್ಲಿ ತಗೊಂಡ್ರು ಏನಾಗೋದಿಲ್ಲ. ಈಗ ಒಂದು ವೇಳೆ ಯಾವುದೋ ಒಂದು ಕಂಡೀಷನ್ಗೆ ಎಲೋಪತಿ ಮಾಡ್ತಾ ಇದೆ ಅಂತ ಎಲ್ಲದಕ್ಕೂ ಎಲೋಪತಿ ಮಾಡಬೇಕು ಅಂತ ಅರ್ಥ ಅಲ್ಲ. ಎಲ್ಲೆಲ್ಲಿ ಸಾಧ್ಯ ಇದೆ ಅಲ್ಲಿ ಆಯುರ್ವೇದ ಮಾಡಿಕೊಂಡ್ರೆ ಆಗ ಸರ್ಕಾರ ಕೂಡ ಕಣ್ ತೆರೀತದೆ. ಆಗ ಸರ್ಕಾರ ಕೂಡ ತನ್ನಿಂದಾನೆ ಎಲ್ಲರೂ ತಗೊಳ್ತಾ ಇದ್ದಾರೆ ಅಂತ ಆಗುವಾಗ ಈಗ ಒಂದು ಏರಿಯಾದಲ್ಲಿ ತುಂಬ ಕಡಿಮೆ ಸಂಖ್ಯೆಯಲ್ಲಿ ಯಾವುದೋ ಒಂದು ಹೋಟ್ಲ್ ಇದೆ ಅಂತ ಆದರೆ ಜನರು ಮನೆಯಲ್ಲೇ ಹೆಚ್ಚು ರೆಡಿ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಫುಡ್ ಜನರು ಹೋಟ್ಲಿಗೆ ಹೋಗ್ಲಿಕ್ಕೆ ಆರಂಭ ಮಾಡಿ ಎಲ್ಲ ಕಡೆ ಕಾಂಪಿಟೇಷನಲ್ಲಿ ಹೋಟ್ಲ್ಗಳು ಬರ್ತದೆ. ಜನರೇ ಹೋಗೋದಿದ್ರೆ ಹೋಟ್ಲ್ಗಳು ಬರೋದಿಲ್ಲ. ಹಾಗೆ ಜನರೆಲ್ಲ ಆಯುರ್ವೇದ ಔಷಧ ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದರೆ ಹೆಚ್ಚು ಬರೀ ಆಯುರ್ವೇದ ನಂಬುದು ಮಾತ್ರ ಅಲ್ಲ, ಆಯುರ್ವೇದ ಔಷಧವನ್ನು ಕೂಡ ತಗೊಂಡ್ರೆ ಮತ್ತು ಎಲ್ಲ ಕಾಯಿಲೆಗಿದೆ. ಈಗ ಹಾರ್ಟ್ನ ಬ್ಲಾಕೇಜ್ ತನಕ ಬೈಪಾಸ್ ಸರ್ಜರಿಯಲ್ಲಿ ಆಗಬೇಕಾಗಿದೆ ಅಂತಲ್ಲಿ ಕೂಡ ಮೆಡಿಸಿನಲ್ಲಿ ಆಯುರ್ವೇದದಲ್ಲಿ ಮ್ಯಾನೇಜ್ ಮಾಡಲಿಕ್ಕೆ ಆಗ್ತದೆ. ಸೊ ಚಿಕ್ಕ ಪುಟ್ಟ ಹೊಸ ಅನೇಕ ವೈರಲ್ ಕಾಯಿಲೆಗಳು ಬಂತು ಇತ್ತೀಚಿನ ಒಂದು 2-3 ದಶಕಗಳಲ್ಲಿ. ಎಲ್ಲದಕ್ಕೂ ಸರಿಯಾದ ಸೊಲ್ಯೂಷನ್ ಅಂತ ಬಂದದ್ದು ಆಯುರ್ವೇದದಲ್ಲಿ ಮಾತ್ರ. ಆಧುನಿಕ ಪದ್ಧತಿಯಲ್ಲಿ ಆ್ಯಂಟಿವೈರಲ್ ಡ್ರಗ್ಸ್ಗಳ ಸಂಖ್ಯೆ ತುಂಬ ಕಡಿಮೆ ಇರುವಂಥದ್ದು. ಆಯುರ್ವೇದದಲ್ಲಿ 100 ಮೆಡಿಸಿನಲ್ ಪ್ಲಾಂಟ್ಗಳಿಗೆ ಆ್ಯಂಟಿವೈರಲ್ ಆ್ಯಕ್ಷನ್ ಇದೆ. ಹಾಗೆ ಅದನ್ನು ಸರಿಯಾಗಿ ನಾವು ಬಳಕೆ ಮಾಡ್ತಾ ಹೋದರೆ ಯಾವುದೇ ಹೊಸ ಕಾಯಿಲೆ ಇರಲಿ, ಹಳತಿಗಿಂತ ಹಳತಾದರೂ ಹೊಸತಿಗಿಂತ ಹೊಸತು ಅಂತ ಆಯುರ್ವೇದ ಬಗ್ಗೆ ನಾನು ಯಾವಾಗಲೂ ಹೇಳೋದು. ಆಯುರ್ವೇದ ಇಸ್ ಓಲ್ಡೆಸ್ಟ್ ಬಟ್ ಇಟ್ ಈಸ್ ಮೋಸ್ಟ್ ಮಾಡರ್ನ್ ಅಂತ. ಹಾಗೆ ಎಲ್ಲ ಕಾಲಕ್ಕೂ ಸಲ್ಲುವಂಥದ್ದು. 4000 ವರ್ಷ ಹಿಂದೆ ಉಪಯೋಗ ಮಾಡ್ತಾ ಇದ್ದ ಆಯುರ್ವೇದದ ಔಷಧಗಳು ಇವತ್ತು ಕೂಡ ಅದಕ್ಕಿಂತಲೂ ಹೆಚ್ಚು ಇಫೆಕ್ಟಿವ್ ಆಗಿ ವರ್ಕ್ ಆಗ್ತದೆ ಅಂತ ಆದರೆ ಜಗತ್ತಿನಲ್ಲಿ ಇದಕ್ಕಿಂತ ದೊಡ್ಡ ಪವಾಡ ಏನಿದೆ. ಹಾಗಾಗಿ ಅದನ್ನು ನಾವು ಹೆಚ್ಚು ಬಳಕೆ ಮಾಡಿಕೊಂಡಷ್ಟು ನಮಗೆ ನೆಮ್ಮದಿಯಿಂದ ಆರೋಗ್ಯದಿಂದ ಇರಲಿಕ್ಕೆ ಸಾಧ್ಯ ಆಗ್ತದೆ. ಯಾಕೆಂತೇಳಿದರೆ ಕೆಮಿಕಲ್ಸ್ ನಮ್ಮ ಬಾಡಿಗೆ ಬಂದರೆ ನಾವು ಎಡಿಷನಲ್ ಆಗಿ ತಗೊಂಡ್ರೆ ಬಾಡಿ ರಿಯಾಕ್ಟ್ ಆಗುವ ರೀತಿಯೇ ಬೇರೆ ಇರ್ತದೆ. ನ್ಯಾಚುರಲ್ ಆಗಿರುವಂಥದ್ದು ಯಾವುದನ್ನೇ ನಾವು ತಗೊಂಡ್ರೂ ಕೂಡ ಅದು ನಮ್ಮ ಬಾಡಿಯಲ್ಲಿ ಆ್ಯಕ್ಟ್ ಆಗುವಂಥ ರೀತಿಯೇ ಬೇರೆ. ತುಂಬ ಹಿತ ಅಂತ ಹೇಳೋದು ಇರ್ತದೆ, ಮನಸ್ಸಿಗೆ ನೆಮ್ಮದಿ ಅಂತ ಇರ್ತದೆ. ಇದೆಲ್ಲ ಇರಬೇಕು ಜೊತೆಯಲ್ಲಿ ಅಂತ ಆದರೆ ಆಯುರ್ವೇದ ಔಷಧ ಬೇಕು. ಅದ್ಭುತ. ಸೊ ಡಾಕ್ಟ್ರ್ ಹೇಳ್ತಿದ್ದಾರೆ ಅಂದರೆ ಮೇನ್ ಕೋರ್ಸು ಆಯುರ್ವೇದ ಇರಲಿ, ಉಪ್ಪಿನಕಾಯಿಗೆ ಮಾಡರ್ನ್ ಮೆಡಿಸಿನ್ ಬೇಕಾದಾಗ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಇದು ಒಂದು. ಎರಡನೇದಾಗಿ ನಮ್ಮ ಆಯುಷ್ ಟಿ ವಿ ಕಂಪ್ಲೀಟ್ಲಿ ಡೆಡಿಕೇಟೆಡ್ ಫಾರ್ ದಿ ಅವೇರ್ನೆಸ್ ಆಫ್ ದಿ ಆಯುಷ್ ಸಿಸ್ಟಮು. ದುರಂತ ಅಂದರೆ ನಾವು ಕಾನ್ಫರೆನ್ಸ್ ಮಾಡಿದಾಗ ಸರ್ಕಾರ ನಮ್ಮ ಸಪೋರ್ಟ್ ಮಾಡಲ್ಲ, ಆದರೆ ಬೇರೆ ಸಿಸ್ಟಮ್ ಮಾಡ್ತಾರೆ. ಇದು ಚೇಂಜ್ ಆಗಬೇಕಾಗಿರೋದು ಸರ್ಕಾರದಿಂದ. ಸರ್ಕಾರ ಚೇಂಜ್ ಮಾಡಿದಾದ್ರೆ ಜನರುಗಳು ನಾವುಗಳು ಸೇರಿ ಚೇಂಜ್ ಮಾಡಿಸಲೇಬೇಕಾಗುತ್ತೆ. ಇಟ್ ಇಸ್ ಸ್ಟಾರ್ಟ್ ಫಾರ್ ಅಸ್, ಇಟ್ ಇಸ್ ಫಾರ್ ಎವ್ರಿ ಒನ್ ಅಂತ ಹೇಳ್ತಾ ಡಾಕ್ಟ್ರೇ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ನಮಸ್ಕಾರ, ತುಂಬ ಖುಷಿ ಆಯಿತು. ಈ ಡಾಕ್ಟರ್ ಗಿರಿಧರ್ ಕಾಜೆ ಅವ್ರನ್ನ ಈ ವಿಶೇಷವಾದ ಸಂದರ್ಶನ ಏನಕ್ಕೆ ಮಾಡಿದ್ದು ಅಂದರೆ ರಿಯಲ್ ಆಗಿ ಫ್ಯಾಕ್ಟ್ಸ್ ಅಬೌಟ್ ದಿ ಆಯುಷ್ ಸಿಸ್ಟಮ್, ಎಸ್ಪೆಷಲಿ ಆಯುರ್ವೇದ ಮತ್ತು ಮಾಡರ್ನ್ ಮೆಡಿಸನ್ನು ಅದ್ರ ಬಗ್ಗೆ ಹೇಳೋದಕ್ಕೋಸ್ಕರ ಈ ಒಂದು ಸಂದರ್ಶನ ಆಗಿತ್ತು.